ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ತಿಳ್ಕೊತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ದು ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸಾರಿ ಇದನ್ನು ನೋಡ್ಕೊಂಡು ಬರೋಣ. ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾಯಿದ್ರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಮಸಾಲ ರೆಡಿ ಮಾಡ್ಕೊತೀನಿ. ಒಂದು ಜಾರಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ 3 ಮತ್ತು ಒಂದು ಸ್ವಲ್ಪ ಶುಂಠಿ, ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು, ಇದಿಷ್ಟೂ ಹಾಕಿ ನಾನು ಒಂದು ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊತೀನಿ. ಇಷ್ಟೇ ಇದಕ್ಕೆ ಮಸಾಲ, ಬೇರೆ ಏನು ಮಸಾಲ ಹಾಕೋಷ್ಟು ಇರೋದಿಲ್ಲ. ನೋಡಿ, ಇದನ್ನು ನಾನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಅದಕ್ಕೆ ನಾನಿವಾಗ ಪಲಾವ್ಗೆ ಹಾಕುವಂಥ ಸಾಮಾನುಗಳನ್ನೆಲ್ಲ ಸ್ಪೈಸಸ್ಸು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, 1 ಏಲಕ್ಕಿ ಮತ್ತು ಮರಾಠಿ ಮೊಗ್ಗು, ಹೂವು ಇಷ್ಟೂ ಹಾಕಿ ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನೋಡಿ, ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಉದ್ದ ಕಟ್ ಮಾಡಿರೋವಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡು ಬಾಡಿಸ್ಕೊತೀನಿ. ನೋಡಿ, ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿನ. ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು. ನೋಡಿ, ಇದಿಷ್ಟು ಆಗಿರೋದು ಸಾಕು. ನಾನು ಈಗ ರುಬ್ಬಿಟ್ಟಿದ್ದಂತಹ ಪೇಸ್ಟನ್ನ ಇದಕ್ಕೆ ಹಾಕ್ಕೊಂಡು ಅದು ಹಸಿ ವಾಸನೆ ಏನಿರುತ್ತಲ್ಲ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇದಕ್ಕೆ. ನೋಡಿ, ನೀಟಾಗಿ ಹುರ್ಕೊಂಡಿದ್ದೀನಿ, ವಾಸನೆ ಎಲ್ಲ ಹೋಗಿದೆ, ಇದ್ದು ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ. ಇವಾಗ ನಾನು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಹಾಗೆ ಬಟಾಣಿ, ಇದಿಷ್ಟು ನಾನು ಇದರಲ್ಲಿ ಸೇರಿಸ್ಕೊಂಡು 1-2 ನಿಮಿಷ ಈ ಮಸಾಲೆನಲ್ಲಿ ಅದನ್ನು ಹುರ್ಕೊತೀನಿ. ನೋಡಿ, ಇದಿಷ್ಟು ಹುರ್ಕೊಂಡಿದ್ದೀನಿ, ಹುರ್ಕೊಂಡ್ರೆ ಸಾಕು. ಇದಿಷ್ಟು ಬೆಂದಿರೋ ಕಾಣುತ್ತೆ ಸ್ವಲ್ಪ ಆ ಥರ. ಇದಕ್ಕಿವಾಗ 1 ಚಿಕ್ಕದು ಟೊಮೆಟೊನೂ ಸೇರಿಸ್ಕೊಂಡು ನಾನು ಹುರ್ಕೊತೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹುರ್ಕೊಂಡಿರ್ತೀನಿ. ಚೆನ್ನಾಗಿ ಅನಿಸ್ತಾ ಇದೆ ಇವಾಗ. ಇದ್ರ ಜೊತೆಯಲ್ಲಿ ನಾನು ಇವಾಗ 1 ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ಕೊತೀನಿ. ಖಾರಕ್ಕೆ ನಾನು ಬರೀ 3 ಹಸಿಮೆಣಸಿನ್ಕಾಯಿ ಹಾಕಿರೋದು, ಹಾಗಾಗಿ ಸ್ವಲ್ಪ ಧನಿಯಾ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಹುರ್ಕೊತೀನಿ. ಒಂದು ಸರಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ, ಇಷ್ಟ ಆಗಿದೆ. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನನಗೆ. ಈಗ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರ್ತಾಯಿದೆ. ನಾನು ಅಕ್ಕಿನ ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ. ಅಕ್ಕಿ ಕೂಡ ಇದು ಇವಾಗ ಫಸ್ಟ್ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಅಕ್ಕಿನೂ ನಾನೀಗ ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಲೇ ಸೇರಿಸ್ಕೋಬೇಕಾಗತ್ತೆ ನಾವಿವಾಗ. ಉಪ್ಪು ಹಾಕಿ 1-2 ನಿಮಿಷ ತಿರ್ಕೊಂಡಷ್ಟರಲ್ಲಿ ಅಕ್ಕಿ ಕೂಡ ನೆಂದಿರುತ್ತಲ್ಲ, ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಅಕ್ಕಿ ನೆಂದಿರೋದ್ರಿಂದ ಚೆನ್ನಾಗಾಗುತ್ತೆ, ಉದ್ದುದ್ರಾಗೆ ಆಗುತ್ತೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ಉಪ್ಪು ಖಾರ ಎಲ್ಲನೂ ನೀಟಾಗಿ ಹಾಕಿದೆ, ಮಿಕ್ಸ್ ಆಗಿದೆ. ನೋಡಿ, ಇವಾಗ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಹಾಕಿದ್ದೀನಿ. ಈ 1 ಲೋಟದಲ್ಲಿ ನಾನು 1 ಲೋಟ ಅಕ್ಕಿ ಹಾಕಿದ್ದೆ, ಅದಕ್ಕೆ ನಾನಿವಾಗ 2.5 ಲೋಟ ಅಷ್ಟು ನೀರನ್ನ ಸೇರಿಸ್ಕೊತೀನಿ. ಸ್ವಲ್ಪ ಸಾಫ್ಟಾಗಿರಬೇಕು ಅನ್ನೋದಕ್ಕೆ ನಾನು ಒಂದು ಅರ್ಧ ಲೋಟ ನೀರು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಕುಕ್ಕರ್ ಜಾರ್ ತೊಳೆದಿದ್ದ ನೀರನ್ನು ಕುಕ್ಕರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಈಗ ನೀರೆಲ್ಲ ಹಾಕಿ ರೆಡಿ ಮಾಡಿ ಆಗಿದೆ, ಉಪ್ಪು ಕೂಡ ಕರೆಕ್ಟಾಗಿ ಆಗಿದೆ. ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡೋಣ. ನೀರು, ಉಪ್ಪು, ತರಕಾರಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ. ಈ ಟೈಮಲ್ಲಿ ನಾವು ರುಚಿ ಕೂಡ ನೋಡ್ಕೋಬೋದು, ಹೇಗಾಗಿರುತ್ತೆ. ಕಡಿಮೆ ಆದರೆ ಉಪ್ಪು ಕೂಡ ಸೇರಿಸ್ಕೋಬೋದು. ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ರುಚಿ ಕೂಡ ಇವಾಗ ಕರೆಕ್ಟಾಗಿದೆ. ಇನ್ನೇನು ಕುದಿ ಬರೋ ಸಮಯ. ನೋಡಿ, ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ನಾನು ಇವಾಗ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊತೀನಿ. 2 ವಿಷಲ್ ಕೂಗಿಸೋದ್ರಿಂದ ಚೆನ್ನಾಗಾಗಿರುತ್ತೆ. ನೋಡಿ, ಇಲ್ಲಿ ಕುಕ್ಕರ್ ಕೂಗಿದೆ, 2 ವಿಷಲ್ ಕೂಗಿ ಹಾರಿದೆ. ನಾನು ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಪಲಾವ್ ಕೂಡ ತುಂಬ ಚೆನ್ನಾಗಿ ಆಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್
ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನೋಡೋದಲ್ಲ, ಸಿಂಪಲ್ ಆ್ಯಂಡ್ ಎಷ್ಟು ಈಸಿಯಾಗಿ ಒಂದು ಪಲಾವನ್ನ ಈ ರೀತಿ ಮಾಡ್ಕೋಬೋದು. ಸೊ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ.